ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಚೇತನ್. ನಾನಿವತ್ತು ಸಿಲಾಜಿಸಮ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ಲಿ MBA ಮತ್ತು MCAನಲ್ಲಿ ಕೇಳಿರುವಂಥ ಸಿಲಾಜಿಸಮ್ ಕ್ವಶನ್ಸ್, ಅದ್ರ ಜೊತೆ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹಾಗೂ KA ಬೋರ್ಡಿಂದ ಸ್ಟೇಟ್ ಲೆವೆಲ್ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ ಕಾಲ್ ಫಾರ್ ಮಾಡಿದ್ರು ಸಿಲಾಜಿಸಮ್ ಕಾನ್ಸೆಪ್ಟ್ ಇರುತ್ತೆ. ಈ ಕಾನ್ಸೆಪ್ಟ್ನ ಈಸಿಲಿ ನೀವು ಅರ್ಥ ಮಾಡ್ಕೋಬೋದು. ಈ ವಿಡಿಯೋನ ಮೊದಲಿಂದ ಕೊನೆವರೆಗೂ ವಾಚ್ ಮಾಡ್ತಾ ಹೋಗಿ ನಿಮಗೆ ಸಿಲಾಜಿಸಮ್ ಮೇಲೆ ಒಂದಷ್ಟು ಐಡಿಯಾ ಸಿಗುತ್ತೆ. ಸೊ ವಾಟ್ ಇಸ್ ಸಿಲಾಜಿಸಮ್? ಫಸ್ಟ್ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸಿಲಾಜಿಸಮ್ ಅಂದರೆ ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ, ಕನ್ಕ್ಲೂಷನ್ಸ್ನ ಕೊಟ್ಟಿರ್ತಾರೆ. ಸೊ ಲಾಜಿಕಲಿ ಯಾವ ಕನ್ಕ್ಲೂಷನ್ಸು ಸರಿ ಇದೆ ಅಂತ ನೀವು ಟಿಕ್ ಮಾಡಬೇಕಾಗುತ್ತೆ. ಐದರ್ 1 ಫಾಲೋನಾ 2 ಫಾಲೋನಾ ಚೆಕ್ ಮಾಡಬೇಕಾಗುತ್ತೆ. ಸೊ ಸಮ್ ಸ್ಟೇಟ್ಮೆಂಟ್ಸ್ ಎಲ್ಲ ಹೈಪೋಥೆಟಿಕಲ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಆಲ್ ಗರ್ಲ್ಸ್ ಆರ್ ಫ್ಲವರ್ಸ್ ಅಂತ ಇರುತ್ತೆ. ಪ್ರಾಕ್ಟಿಕಲಿ ಎಲ್ಲ ಗರ್ಲ್ಸು ಫ್ಲವರ್ಸ್ ಅಲ್ಲ. ಆಲ್ ಮೆನ್ ಆರ್ ಸ್ಟೋನ್ಸ್ ಅಂತ ಇರುತ್ತೆ. ಆಲ್ ಮೆನ್ ಆರ್ ನಾಟ್ ಪ್ರಾಕ್ಟಿಕಲಿ ಸ್ಟೋನ್ಸ್. ಬಟ್ ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ನ ನಾವು ಟ್ರೂ ಅಂತ ಅಂದ್ಕೊಂಡು ಕನ್ಕ್ಲೂಷನ್ಸ್ನ ಚೆಕ್ ಮಾಡಬೇಕಾಗತ್ತೆ, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ಸೊ ಫಸ್ಟು ನಿಮಗೆ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಆನಂತರ ಪ್ರೀವಿಯಸ್ಲಿ ಕೇಳಿರೋ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕಾನ್ಸೆಪ್ಟ್ಸ್ ಏನಂತ ಹೇಳಿದ್ರೆ, ನಿಮಗೆ ಈ ಐಡಿಯಾ ಇರಬೇಕಾಗತ್ತೆ. ನೋ ಕಂಡೀಷನ್ ಅಂದ್ರೆ ಏನು, ಸಮ್ ಕಂಡೀಷನ್ ಅಂದ್ರೆ ಏನು, ಆಲ್ ಕಂಡೀಷನ್ ಅಂದ್ರೆ ಏನು. ಇಲ್ಲೆಷ್ಟು ಎಕ್ಸಾಂಪಲ್ ಕ್ವಶನ್ಸ್ಗಳಿದೆ. ಎಕ್ಸಾಂಪಲ್ ಕ್ವಶನ್ಸ್ನ ಅರ್ಥ ಮಾಡ್ಕೊಂಡ್ರೆ ಅಪ್ಕಮಿಂಗ್ ಬರೋ ಕ್ವಶನ್ಸು ಈಸಿಲಿ ಗೊತ್ತಾಗುತ್ತೆ. ನೋಡಿ, ಈ ಹಿಯರ್ ನೋ ಎಸ್ ಆರ್ ಬಿ ಅಂತ ಕೊಟ್ಟಿದ್ದಾನೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈ ಸ್ಟೇಟ್ಮೆಂಟ್ಗೆ ನಾವು ಡಯಾಗ್ರಾಮ್ನ ಹಾಕಬೇಕಾಗತ್ತೆ. ಸುಮ್ಮನೆ ನೋಡೋದಕ್ಕಿಂತ ಡಯಾಗ್ರಾಮ್ನ ಹಾಕಿದ್ರೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಲಾಜಿಕಲ್ ವೆನ್ ಡಯಾಗ್ರಾಮ್ನ ಬರಿಬೋದು. ಎ ಮತ್ತು ಬಿ ಎಂಟಿಟಿಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಎ ಯಾವುದು, ಬಿ ಆಗಿರಲ್ಲ. ಸೊ ಇಲ್ಲಿ ನಮಗೆ ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗೆ ವೆನ್ ಡಯಾಗ್ರಾಮ್ನ ಡ್ರಾ ಮಾಡಿದ್ದೀನಿ, ಇದಕ್ಕೆ ಕನ್ಕ್ಲೂಷನ್ಸ್ ಕೊಟ್ಟಿದ್ದಾರೆ. ನೋ ಬೀಸ್ ಆರ್ ಎ. ನೋ ಬೀಸ್ ಆರ್ ಎ ಅಂತ ಕೇಳಿದ್ದಾನೆ. ಬಿಗಳು ಯಾವುದು ಎ ಅಲ್ವಾ ಅಂದರೆ ಡೆಫಿನೆಟ್ಲಿ ಟ್ರೂ. ಯಾಕೆ ಅಂದರೆ ಸ್ಟೇಟ್ಮೆಂಟಲ್ಲೇ ಕೊಟ್ಟಿದ್ದಾನೆ. ಎ ಯಾವುದು ಬಿ ಅಲ್ಲ ಅಂದರೆ ಬಿ ಯಾವುದು ಎ ಆಗಿರಲ್ಲ. ಸೆಕೆಂಡ್ ಒನ್ ನೋಡಿ, ಸಮ್ ಬೀಸ್ ಆರ್ ಎ. ಸಮ್ ಬೀಸ್ ಆರ್ ಎ ಅನ್ನೋದು ರಾಂಗ್ ಆಗುತ್ತೆ. ಎಗಳು ಯಾವುದು ಬಿ ಆಗೇ ಇಲ್ಲ ಅಂದಮೇಲೆ ಸೊ ಸಮ್ ಬೀಸ್ ಆರ್ ಎ ಅನ್ನೋ ಪ್ರಶ್ನೆನೇ ಬರಲ್ಲ. ಸೊ ಹಾಗಾಗಿ ಫಸ್ಟ್ ಒನ್ ಅಷ್ಟೇ ಟ್ರೂ, ಸೆಕೆಂಡ್ ಒನ್ ರಾಂಗ್. ಅದೇ ರೀತಿ ಸಮ್ ಕಂಡೀಷನ್ಸ್ ಹೇಗೆ ಕೊಟ್ಟಿರ್ತಾರೆ ಅಂದರೆ, ಸಮ್ ಎಸ್ ಆರ್ ಬಿ. ಇದಕ್ಕೆ ಲಾಜಿಕಲ್ ವೆನ್ ಡಯಾಗ್ರಾಮ್ನ ಹಾಕೋಣ. ಸಮ್ ಪಾರ್ಟ್ ಆಫ್ ಎ ಈಸ್ ಬಿ. ಈ ರೀತಿ ನೀವು ಬರ್ಕೋಬೇಕಾಗತ್ತೆ. ಆ ನಂತರ ಕನ್ಕ್ಲೂಷನ್ಸ್ನ ಚೆಕ್ ಮಾಡೋಣ. ಸ್ಟೇಟ್ಮೆಂಟ್ಸ್ಗೆ ನೀವು ವೆನ್ ಡಯಾಗ್ರಾಮ್ನ ಬರ್ಕೋಬೇಕಾಗತ್ತೆ. ಆ ನಂತರ ಕನ್ಕ್ಲೂಷನ್ಸ್ನ ಚೆಕ್ ಮಾಡೋಣ. ಮೊದಲನೇದು ಸಮ್ ಬೀಸ್ ಆರ್ ಎ. ಸ್ವಲ್ಪ ಪಾರ್ಟು ಬಿ ಈಸ್ ಎ ಆಗಿದೆ ಅಂತ ಹೇಳ್ತಿದ್ದಾರೆ. ಸಮ್ ಪಾರ್ಟ್ ಆಫ್ ಎಸ್ ಬಿ ಆದಮೇಲೆ ಸಮ್ ಪಾರ್ಟ್ ಆಫ್ ಬೀಸ್ ಕೂಡ ಎ ಆಗಿರುತ್ತೆ. ಸೊ ಫಸ್ಟ್ ಕನ್ಕ್ಲೂಷನ್ ಇಸ್ ರೈಟ್. ಸೆಕೆಂಡ್ ಒನ್ ನೋಡಿ, ಆಲ್ ಬೀಸ್ ಆರ್ ಎ ಅಂತ ಹೇಳ್ತಿದ್ದಾರೆ. ಸಮ್ ಪಾರ್ಟ್ ಆಫ್ ಬೀಸ್ ಈಸ್ ಎ ಅನ್ನೋದನ್ನ ಒಪ್ಕೋಬಹುದು. ಆಲ್ ಬೀಸ್ ಆರ್ ಎ ಅನ್ನೋದನ್ನ ಒಪ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಅವರು ಸ್ಟೇಟ್ಮೆಂಟಲ್ಲಿ ಕೊಟ್ಟಿಲ್ಲ. ನಾವೇ ಇಮ್ಯಾಜಿನೇಷನ್ ಮಾಡಿ ಒಪ್ಕೊಳ್ಳೋಕ್ಕಾಗಲ್ಲ. ಓನ್ಲಿ ನಾವು ಎಷ್ಟಕ್ಕೆ ರೆಸ್ಟ್ರಿಕ್ಟ್ ಆಗಬೇಕಂದ್ರೆ ಸಮ್ ಬೀಸ್ ಆರ್ ಎ ಅನ್ನೋದು ಮಾತ್ರನೇ ಕರೆಕ್ಟ್ ಆಗುತ್ತೆ. ಆಲ್ ಬೀಸ್ ಆರ್ ಎ ಅನ್ನೋದು ರಾಂಗ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಆಲ್ ಕಂಡೀಷನ್ ಹೇಗೆ ಬರುತ್ತೆ ಅನ್ನೋದಕ್ಕೆ ಒಂದು ಲಾಜಿಕಲ್ ವೆನ್ ಡಯಾಗ್ರಾಮ್ ಹಾಕೋಣ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆಲ್ ಎಸ್ ಆರ್ ಬಿ. ಇಲ್ಲೇ ಬರೀತೀನಿ ನೋಡಿ, ಆಲ್ ಎಸ್ ಆರ್ ಬಿ. ನೆಕ್ಸ್ಟ್ ಆಲ್ ಬೀಸ್ ಆರ್ ಸಿ. ಆಲ್ ಬೀಸ್ ಆರ್ ಸಿ. ಈ ರೀತಿ ವೆನ್ ಡಯಾಗ್ರಾಮ್ನ ಡ್ರಾ ಮಾಡ್ಬೋದು. ಸೊ ಈ ವೆನ್ ಡಯಾಗ್ರಾಮ್ ಡ್ರಾ ಮಾಡಿದ್ಮೇಲೆ ಕನ್ಕ್ಲೂಷನ್ ಯಾವ್ದು ಸರಿ ಇದೆ ಅಂತ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ನಾನು 5 ಕನ್ಕ್ಲೂಷನ್ಸ್ನ ಬರೆದಿದ್ದೀನಿ. ಅದನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನೀವೇನು ಟ್ರಿಕ್ ನೆನ್ಪಿಟ್ಕೊಳ್ಳಿ ಅಂದರೆ, ಅಪ್ವರ್ಡ್ ಹೋಗುತ್ತೆ ಅಂದರೆ ಆಲ್ ವರ್ಕ್ ಆಗುತ್ತೆ ಕನ್ಕ್ಲೂಷನ್ಸಲ್ಲಿ. ಡೌನ್ವರ್ಡ್ ಬಂತು ಅಂದರೆ ಸಮ್ ವರ್ಕ್ ಆಗುತ್ತೆ. ಯಾಕೆ ಅಂದರೆ ಆಲ್ ಎಸ್ ಆರ್ ಬಿ ಕರೆಕ್ಟಾ ಅಂದರೆ ಡೆಫಿನೆಟ್ಲಿ ಕರೆಕ್ಟ್. ಯಾಕೆ ಅಂದರೆ ಬಿ ಒಳಗಡೆ ಎ ಇರೋದ್ರಿಂದ ಎಲ್ಲ ಎಗಳು ಏನಾಗಿರುತ್ತೆ, ಬಿ ಆಗಿರುತ್ತೆ. ಸೊ ಆಲ್ ಎಸ್ ಆರ್ ಸಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕರೆಕ್ಟ್. ಎಲ್ಲ ಎಗಳು ಸಿ ಆಗಿರುತ್ತೆ. ನೀವು ಇದಿಷ್ಟನ್ನೇ ನೆನ್ಪಿಟ್ಕೊಳ್ಳಿ. ಅಪ್ವರ್ಡ್ ಹೋದರೆ ಆಲ್ ವರ್ಕ್ ಆಗುತ್ತೆ, ಡೌನ್ವರ್ಡ್ ಬಂದರೆ ಸಮ್ ವರ್ಕ್ ಆಗುತ್ತೆ. ಸೊ ಈಗ ಕನ್ಕ್ಲೂಷನ್ಸ್ನ ನೋಡೋಣ. ಆಲ್ ಎಸ್ ಆರ್ ಬಿ ಕರೆಕ್ಟಾ? ಸೊ ಡೆಫಿನೆಟ್ಲಿ ಆಲ್ ಎಸ್ ಆರ್ ಬಿ ರೈಟ್. ಸೆಕೆಂಡ್ ಒನ್ ನೋಡಿ, ಆಲ್ ಬೀಸ್ ಆರ್ ಸಿ. ಆಲ್ ಬೀಸ್ ಆರ್ ಸಿ ಅಪ್ವರ್ಡ್ ಹೋಗ್ತಿದೆ, ಆಲ್ ವರ್ಕ್ ಆಗುತ್ತೆ, ರೈಟ್. ನೆಕ್ಸ್ಟ್ ಸಮ್ ಸೀಸ್ ಆರ್ ಎ. ಡೌನ್ವರ್ಡ್ ಬರ್ತಿದೆ, ಸಮ್ ಸೀಸ್ ಆರ್ ಬಿ, ಸಮ್ ಸೀಸ್ ಆರ್ ಎ, ಕರೆಕ್ಟ್. ನೆಕ್ಸ್ಟ್ ಸಮ್ ಸೀಸ್ ಆರ್ ಬಿ. ಸಮ್ ಸೀಸ್ ಆರ್ ಬಿ, ಇದು ಕೂಡ ಡೌನ್ವರ್ಡ್ ಬರ್ತಿದೆ, ದಟ್ ಈಸ್ ಆಲ್ಸೋ ರೈಟ್. ಆಲ್ ಸೀಸ್ ಆರ್ ಎ. ಆಲ್ ಸೀಸ್ ಆರ್ ಎ ಅನ್ನೋದು ರಾಂಗ್. ಡೌನ್ವರ್ಡ್ ಬಂದಾಗ ಸಮ್ ವರ್ಕ್ ಆಗಬೇಕು, ಆಲ್ ವರ್ಕ್ ಆಗಲ್ಲ. ಇದಿಷ್ಟು ನಿಮಗೆ ಬೇಸಿಕಲಿ ಫಸ್ಟ್ ಪಾಯಿಂಟ್. ನೋ ಕಂಡೀಷನ್, ಸಮ್ ಕಂಡೀಷನ್, ಆಲ್ ಕಂಡೀಷನ್ ಗೊತ್ತಿರಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ಕನ್ಕ್ಲೂಷನ್ಸ್ ಕೊಟ್ಟಿರ್ತಾರೆ, ಲಾಜಿಕಲಿ ಯಾವ್ದು ಕರೆಕ್ಟು ಯಾವ್ದು ರಾಂಗು ಹಾಕಬೇಕು. ಸೆಕೆಂಡ್ ಪಾಯಿಂಟ್ ಏನಂದರೆ, ಇನ್ನೊಂದು ಸಿನಾರಿಯೋ ಕೊಟ್ಟಿರ್ತಾರೆ. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಸಮ್ ಎಸ್ ಆರ್ ಬಿ, ಸಮ್ ಬೀಸ್ ಆರ್ ಸಿ. ಇದನ್ನು ನಾನು ವೆನ್ ಡಯಾಗ್ರಾಮ್ ಬರ್ಕೊಳ್ಳೋಣ. ಸಮ್ ಪಾರ್ಟ್ ಆಫ್ ಎ ಈಸ್ ಬಿ, ಸಮ್ ಪಾರ್ಟ್ ಆಫ್ ಬಿ ಈಸ್ ಸಿ. ಈ ರೀತಿ ವೆನ್ ಡಯಾಗ್ರಾಮ್ನ ಬರ್ಕೋಬೋದು. ಅದಕ್ಕೆ ಕನ್ಕ್ಲೂಷನ್ಸ್ನ ಕೊಟ್ಟಿದ್ದಾರೆ 2. ಆ ನಂತರ ಆಪ್ಷನ್ಸ್ ಕೊಟ್ಟಿರ್ತಾರೆ ಎಕ್ಸಾಮ್ಸಲ್ಲಿ. ಈ ಕನ್ಕ್ಲೂಷನ್ಸು ಈ ಆಪ್ಷನ್ಸ್ನ ನೋಡಿಕೊಂಡು ಹಾಕಬೇಕಾಗತ್ತೆ, ಯಾವ್ದು ಕರೆಕ್ಟು ಯಾವ್ದು ರಾಂಗ್. ಸೊ ಫಸ್ಟ್ ಕನ್ಕ್ಲೂಷನ್ನ ನೋಡೋಣ.
ಸಮ್ ಎಸ್ ಆರ್ ಸಿ, ಸಮ್ ಎಸ್ ಆರ್ ಸಿ ಎಗೂ ಸಿಗೂ ಕನೆಕ್ಟ್ ಆಗಿದೆಯಾ ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಸ್ಟೇಟ್ಮೆಂಟಲ್ಲಿ ಹೇಳಿರೋದಿಷ್ಟೇ, ಸಮ್ ಪಾರ್ಟ್ ಆಫ್ ಎ ಇಸ್ ಬಿ, ಸಮ್ ಪಾರ್ಟ್ ಆಫ್ ಬಿ ಇಸ್ ಸಿ. ಎ ಮತ್ತು ಸಿನ ಅವರು ಡಿಫೈನೇ ಮಾಡಿಲ್ಲ. ಡಿಫೈನೇ ಮಾಡಿಲ್ಲ ಅಂದರೆ ಎಗೂ ಸಿಗೂ ಕನೆಕ್ಷನ್ ಏನಿರ್ಬೋದು ಅಂದರೆ ನೀವು ಐದರ್ ವೇನಲ್ಲಿ ಥಿಂಕ್ ಮಾಡ್ಬೋದು. ಎ ಮತ್ತು ಸಿಗೆ ಕನೆಕ್ಷನ್ ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು. ಈ ಮೈಂಡ್ ಸೆಟ್ಟಿಂದ ನೀವು ಯೋಚನೆ ಮಾಡಬೇಕಾಗತ್ತೆ. ಎಗೂ ಸಿಗೂ ಡೆಫಿನೆಟ್ಲಿ ರಿಲೇಷನ್ ಇಲ್ಲ, ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು. ಈ ಮೈಂಡ್ ಸೆಟ್ಟಲ್ಲಿ ನೀವು ಕನ್ಕ್ಲೂಷನ್ಸ್ನ ನೋಡಬೇಕಾಗತ್ತೆ. ಸೊ ನೋಡಿ, ಸಮ್ ಎಸ್ ಆರ್ ಸಿ, ಸಮ್ ಎಸ್ ಆರ್ ಸಿ ಅಂತ ಹೇಳ್ತಿದ್ದಾರೆ. ಸೊ ನಮಗೆ ಡೆಫಿನೆಟ್ಲಿ ಗೊತ್ತಿಲ್ಲ, ಇಲ್ಲಿ ಕನೆಕ್ಟ್ ಆಗಿಲ್ಲ ಅಂತ ಹೇಳಿ ರಾಂಗ್ ಹಾಕೋದಿಲ್ಲ. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಅವ್ರು ಎಲ್ಲೂ ಸ್ಟೇಟ್ಮೆಂಟಲ್ಲಿ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ನೋಡಿ, ನೋ ಎಸ್ ಆರ್ ಸಿ, ನೋ ಎಸ್ ಆರ್ ಸಿ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಸೊ ಇಲ್ಲಿ ಕನೆಕ್ಟ್ ಆಗಿಲ್ಲ, ಅದಕ್ಕೆ ರೈಟ್ ಅಂತ ಹಾಕಬಾರ್ದು, ಅದ್ರ ಬಗ್ಗೆ ಗೊತ್ತಿಲ್ಲ. ಸಮ್ ಅಂತ ಹೇಳಿದಾಗೂ ನೀವು ಒಪ್ಕೋಬಾರ್ದು, ನೋ ಅಂತ ಹೇಳಿದಾಗೂ ಒಪ್ಕೋಬಾರ್ದು. ಯಾಕಂದರೆ ಎ ಬಗ್ಗೆ ಮತ್ತು ಸಿ ಬಗ್ಗೆ ಸ್ಟೇಟ್ಮೆಂಟಲ್ಲಿ ಎಲ್ಲೂ ಹೇಳಿಲ್ಲ. ಸೊ ಹಾಗಾಗಿ ಕನೆಕ್ಷನ್ ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು. ನೀವು ಸಮ್ ಇದೆ ಅಂದಾಗೂ ಒಪ್ಕೋಬಾರ್ದು, ಇಲ್ಲ ಅಂದಾಗೂ ಒಪ್ಕೋಬಾರ್ದು. ಸೊ ಆಪ್ಷನ್ಸ್ ಈ ರೀತಿ ಇದ್ದಾಗ ನೀವು ಯಾವ ರೀತಿ ಆನ್ಸರ್ ಮಾಡಬೇಕಾಗತ್ತೆ ಅಂದರೆ, ಓನ್ಲಿ ಒನ್ ಫಾಲೋನಾ ಅಂದರೆ ನೋ, ಓನ್ಲಿ ಟೂ ಫಾಲೋನಾ ಅಂದರೆ ನೋ. ಸೊ ಇವೆರಡೂ ಫಾಲೋ ಆಗ್ತಿಲ್ಲ ಅಂದ್ಬಿಟ್ಟು ನನ್ ಫಾಲೋ ಹಾಕಬಾರ್ದು. ಕ್ಲಿಯರ್? ಸೊ ಇಲ್ಲಿ ನೋಡಿ, ಐದರ್ ಒನ್ ಆರ್ ಟೂ ಫಾಲೋ ಇದೆ, ಇದನ್ನು ನಾವು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಎಗೂ ಸಿಗೂ ಕನೆಕ್ಷನ್ ಇರ್ಬೋದಾ ಅಂದರೆ ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು. ಅಂದರೆ ಇದೆ ಅನ್ನೋದು ಪಾಸಿಟಿವ್ ಆಗುತ್ತೆ, ಇಲ್ಲ ಅನ್ನೋದು ನೆಗೆಟಿವ್ ಆಗುತ್ತೆ. ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ನಾನು ನಾಳೆ ಕ್ಲಾಸ್ ತಗೋಬಹುದು ಅಂದರೆ ಅದರ ಅರ್ಥ ಏನು? ಐದರ್ ನಾನು ತಗೋಬೋದು ಪಾಸಿಟಿವ್ಲಿ, ಆರ್ ನಾನು ತಗೊಳ್ಳೋದಿಲ್ಲ ನೆಗೆಟಿವ್. ಸೊ ನಾನು ತಗೋತೀನಿ, ತಗೊಳ್ಳಲ್ಲ, ಎರಡು ಅಟ್ ಎ ಟೈಮ್ ಆಗೋದಕ್ಕೆ ಸಾಧ್ಯ ಇದೆಯಾ? ಡೆಫಿನೆಟ್ಲಿ ಆಗಲ್ಲ. ನಾನೇನಾದರೂ ಕ್ಲಾಸ್ ತೊಗೊಂಡ್ರೆ ತಗೊಳ್ಳಲ್ಲ ಅನ್ನೋದು ಏನಾಗುತ್ತೆ? ರಾಂಗ್ ಆಗುತ್ತೆ. ಅಕಸ್ಮಾತ್ ತೊಗೊಂಡಿಲ್ಲ ಅಂದರೆ ತಗೋತೀನಿ ಅನ್ನೋದು ರಾಂಗ್ ಆಗುತ್ತೆ. ಸೊ ಹಾಗಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಅಟ್ ಎ ಟೈಮ್ ಅಕ್ಕರ್ ಆಗಲ್ಲ. ಸೊ ಇಲ್ಲೂ ಅಷ್ಟೇ, ಸಮ್ ಎಸ್ ಆರ್ ಸಿ ಆದಮೇಲೆ ನೋ ಸಿ ಅನ್ನೋದು, ನೋ ಎಸ್ ಆರ್ ಸಿ ಅನ್ನೋದು ರಾಂಗ್ ಆಗುತ್ತೆ. ನೋ ಸಿ ಸಾರ್ ಅಥವಾ ನೋ ಎಸ್ ಆರ್ ಸಿ ಅನ್ನೋದು ಕರೆಕ್ಟ್ ಆದರೆ ಸಮ್ ಅನ್ನೋದು ರಾಂಗ್ ಆಗುತ್ತೆ. ಎರಡು ಅಟ್ ಎ ಟೈಮ್ ಆಗಲ್ಲ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ಎರಡು ಅಟ್ ಎ ಟೈಮ್ ಆಗಲ್ಲ. ಸೊ ಆವಾಗ ನೀವೇನು ಹಾಕಬೇಕಾಗತ್ತೆ? ಐದರ್ ಒನ್ ಆರ್ ಟೂ ಫಾಲೋ ಹಾಕಬೇಕಾಗತ್ತೆ, ನನ್ ಫಾಲೋ ಹಾಕಬಾರ್ದು. ಇದಿಷ್ಟು ನಿಮ್ಗೆ ಐಡಿಯಾ ಇರಬೇಕು. ಯಾವಾಗ ಐದರ್ ಒನ್ ಆರ್ ಟು ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಎರಡೂ ಫೇಲ್ ಆಗಬೇಕು, ವೇರಿಯಬಲ್ ಸೇಮ್ ಇರಬೇಕು. ನೋಡಿ, ಎ ಮತ್ತು ಸಿ, ಎ ಮತ್ತು ಸಿ ಒಂದು ಕಡೆ ಪಾಸಿಟಿವ್ ಹೇಳ್ತಾ ಇದ್ದಾರೆ, ಒಂದು ಕಡೆ ನೆಗೆಟಿವ್ ಹೇಳ್ತಿದ್ದಾರೆ. ಸಮ್ಮು ಆಲ್ ಅನ್ನೋದು ಪಾಸಿಟಿವ್, ನೋ ನಾಟ್ ಅನ್ನೋದು ನೆಗೆಟಿವ್. ಒಂದು ಕಡೆ ಪಾಸಿಟಿವ್, ಒಂದು ಕಡೆ ನೆಗೆಟಿವ್ ಹೇಳಿದಾಗ ಐದರ್ ಒನ್ ಆರ್ ಟು ಕಂಡೀಷನ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಹಿಯರ್ ಆಲ್ಸೋ ಒಂದು ಸ್ಟೇಟ್ಮೆಂಟ್ ಇದೆ, ಸಮ್ ಎಸ್ ಆರ್ ಬಿ. ಇದನ್ನು ನಾನು ಇಲ್ಲಿ ಬರ್ಕೋತೀನಿ ನೋಡಿ. ಸಮ್ ಎಸ್ ಆರ್ ಬಿ, ನೋ ಬೀಸ್ ಆರ್ ಸಿ. ಬಿಗೂ ಮತ್ತು ಸಿಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ನೀವೇನು ಥಿಂಕ್ ಮಾಡ್ಬೋದು? ಸ್ಟೇಟ್ಮೆಂಟಲ್ಲಿ ಹೇಳಿರೋದು ಬಿಗೂ ಮತ್ತು ಸಿಗೂ ಕನೆಕ್ಷನ್ ಇಲ್ಲ ಅಂತ. ಸಿ ಕ್ಯಾನ್ ಕನೆಕ್ಟ್ ವಿತ್ ಎ ಆಗಿರಬಹುದು, ಡೆಫಿನೆಟ್ಲಿ ಆಗಿದೆ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಮೇ ಬಿ ಆಗಿರ್ಬೋದು ಅಥವಾ ಆಗಿಲ್ಲದೆ ಇರ್ಬೋದು. ಆ ಮೈಂಡ್ ಸೆಟ್ಟಲ್ಲಿ ನೀವು ಕನ್ಕ್ಲೂಷನ್ಸ್ನ ನೋಡಬೇಕಾಗುತ್ತೆ. ಸೊ ಕನ್ಕ್ಲೂಷನಲ್ಲಿ ಏನಿದೆ? ಸಮ್ ಬೀಸ್ ಆರ್ ಸಿ, ಸಮ್ ಬೀಸ್ ಆರ್ ಸಿ ಅಂತ ಹೇಳಿದ್ದಾರೆ. ಸಮ್ ಬೀಸ್ ಆರ್ ಸಿ ಡೆಫಿನೆಟ್ಲಿ ರಾಂಗ್. ಬಿಗೂ ಸಿಗೂ ಕನೆಕ್ಷನ್ ಇಲ್ಲ ಅಂತ ಸ್ಟೇಟ್ಮೆಂಟಲ್ಲೇ ಹೇಳಿದ್ದಾರೆ. ಸೊ ಹಾಗಾಗಿ ರಾಂಗ್. ನೋ ಎಸ್ ಆರ್ ಸಿ, ನೋ ಎಸ್ ಆರ್ ಸಿ ಅಂತ ಹೇಳಿದಾಗ ಡೆಫಿನೆಟ್ಲಿ ನಾವು ಇದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಸ್ಟೇಟ್ಮೆಂಟಲ್ಲಿ ಅವರು ಹೇಳಿರೋದು ಬಿಗೂ ಮತ್ತು ಸಿಗೂ ಕನೆಕ್ಷನ್ ಇಲ್ಲ ಅಂತ. ಎಗೂ ಸಿಗೂ ಅವರೇನೂ ಹೇಳಿಲ್ಲ. ಹೇಳಿಲ್ಲ ಅನ್ಬೇಕಾದ್ರೆ ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು. ಸೊ ಡೆಫಿನೆಟ್ಲಿ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದನ್ನು ನಾನೇ ಬರೀತಾ ಇದ್ದೀನಿ ನೋಡಿ. ಸಮ್ ಎಸ್ ಆರ್ ಸಿ ಈ ರೀತಿ ಇರುತ್ತೆ. ಸಮ್ ಎಸ್ ಆರ್ ಸಿ, ನೋ ಎಸ್ ಆರ್ ಸಿ ಎಂದಾಗೂ ನಾನು ಒಪ್ಕೊಂಡಿಲ್ಲ, ಸಮ್ ಎಸ್ ಆರ್ ಸಿ ಎಂದಾಗೂ ಒಪ್ಕೋಬಾರ್ದು. ಯಾಕಂದರೆ ಅವರೆಲ್ಲೂ ಡಿಫೈನ್ ಮಾಡಿಲ್ಲ. ಸೊ ಎಗೂ ಸಿಗೂ ರಿಲೇಷನ್ ಇದೆ ಅಂತಲೂ ಡಿಫೈನ್ ಮಾಡಿಲ್ಲ, ಇಲ್ಲ ಅಂತಲೂ ಡಿಫೈನ್ ಮಾಡಿಲ್ಲ. ಹಂಗಿರುವಾಗ ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು ಅಂತ ಯೋಚನೆ ಮಾಡಿ ಇವೆರಡನ್ನೂ ರಾಂಗ್ ಹಾಕಬೇಕು. ಇಲ್ಲಿ ಡಯಾಗ್ರಾಮಲ್ಲಿ ಲಿಂಕ್ ಆಗಿಲ್ಲ ಅಂತ ಹೇಳಿ ನೋ ಹಾಕಬಾರ್ದು, ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ನೋ ಹಾಕಬೇಕಾಗತ್ತೆ. ಈಗ ನೀವು ಈ ಆಪ್ಷನ್ಸ್ನ ನೋಡೋದಾದರೆ ಯಾವುದನ್ನು ಹಾಕಬೇಕಾಗತ್ತೆ? ಓನ್ಲಿ ಒನ್ ಫಾಲೋ ಅಂದರೆ ಡೆಫಿನೆಟ್ಲಿ ರಾಂಗ್, ಓನ್ಲಿ ಟೂ ಫಾಲೋ ಅಂದರೂ ರಾಂಗ್. ನನ್ ಫಾಲೋ ಹಾಕೋದಕ್ಕಿಂತ ಮುಂಚೆ ಯೋಚನೆ ಮಾಡಿ, ಎಗೂ ಸಿಗೂ ಜಸ್ಟ್ ಲೈಕ್ ಲಾಸ್ಟ್ ಎಕ್ಸಾಂಪಲ್ ಹೇಳಿದಾಗೆ ಎಗೂ ಸಿಗೂ ಕನೆಕ್ಷನ್ ಯಾವ ರೀತಿ ಇರ್ಬೋದು ಅಂದರೆ ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು. ಒಂದು ಕಡೆ ನೋ ಹೇಳ್ತಾ ಇದ್ದಾರೆ, ಒಂದು ಕಡೆ ಸಮ್ ಹೇಳ್ತಿದ್ದಾರೆ. ಒಂದು ಕಡೆ ಪಾಸಿಟಿವ್, ಒಂದು ಕಡೆ ನೆಗೆಟಿವ್.
ಎರಡು ಅಟ್ ಎ ಟೈಮ್ ಆಗಿರೋದಕ್ಕೆ ಸಾಧ್ಯ ಇದೆಯಾ? ಡೆಫಿನೆಟ್ಲಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಐದರ್ ದಿಸ್ ಆರ್ ದಿಸ್. ಎರಡು ಅಟ್ ಎ ಟೈಮ್ ಆಗಲ್ಲ, ಐದರ್ 1 or 2 ಹಾಕಬೇಕಾಗತ್ತೆ. ಹಿಯರ್ ನೋಡಿ, ಸಮ್ ಎಸ್ ಆರ್ ನೋ ಎಸ್ ಆರ್ ಸಿ ಹಾಕಿದ್ದೀನಿ, ಸಮ್ ಎಸ್ ಆರ್ ಸಿ ಹಾಕಿದ್ದೀನಿ. ಸೊ ಇವೆರಡು ಅಟ್ ಎ ಟೈಮ್ ಟ್ರೂ ಆಗಲ್ಲ, ಐದರ್ ಟು ಆರ್ 3 ಫಾಲೋ ಅಂತ ಹಾಕಬೇಕಾಗತ್ತೆ. ಸೊ ಈ ಕನ್ಕ್ಲೂಷನ್ ಎಕ್ಸ್ಟ್ರಾ ಬರೆದಿರೋದ್ರಿಂದ ಆಪ್ಷನಲ್ಲಿ ಇಲ್ಲ. ಸೊ ಈ ರೀತಿ ಬರ್ಕೋಬಹುದು, 2 or 3 ಫಾಲೋ ಅಂತ ಹಾಕಬೇಕಾಗತ್ತೆ. ಸೊ ಇದಷ್ಟು ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕ್ವಶನ್ಸ್ಗಳನ್ನ, ನೆಕ್ಸ್ಟ್ ಬರೋ ಕ್ವಶನ್ಸ್ನ ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ 1 by 1 ಕ್ವಶನ್ ಹೋಗೋಣ. ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆಲ್ ಮೆನ್ ಆರ್ ವಿಮೆನ್, ಸಮ್ ವುಮೆನ್ ಆರ್ ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ಗೆ ವೆನ್ ಡಯಾಗ್ರಾಮ್ ಡ್ರಾ ಮಾಡೋಣ, ಆ ನಂತರ ಕನ್ಕ್ಲೂಷನ್ಸ್ ನೋಡೋಣ. ಸೊ ಆಲ್ ಮೆನ್ ಆರ್ ವಿಮೆನ್. ಇಲ್ಲಿ ಏನು ಕೊಟ್ಟರು ಅದನ್ನೇ ಟ್ರೂ ಅಂತ ಬರ್ಕೋಬೇಕು. ಹೈಪೋಥೆಟಿಕಲ್ ಏನಾದರೂ ಕೊಟ್ಟಿರಲಿ, ಸೊ ಟ್ರೂ ಅಂತ ಬರ್ಕೋಬೇಕು. ಸಮ್ ವುಮೆನ್ ಆರ್ ಚಿಲ್ಡ್ರನ್, ಸೊ ಈ ರೀತಿ ನೀವು ವೆನ್ ಡಯಾಗ್ರಾಮ್ನ ಬರ್ಕೋಬೇಕಾಗುತ್ತೆ. ಬರ್ಕೊಂಡಾದ್ಮೇಲೆ ಕನ್ಕ್ಲೂಷನ್ಸ್ನ ಚೆಕ್ ಮಾಡಬೇಕು. ಸಮ್ ಮೆನ್ ಆರ್ ಚಿಲ್ಡ್ರನ್ ಅಂತ ಇದೆ ಫಸ್ಟ್ ಒನ್. ಸಮ್ ಮೆನ್ನು ಚಿಲ್ಡ್ರನ್ ಆಗಿದೆಯಾ ಅಂದರೆ ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ. ವಿಮೆನ್ಗೆ ಚಿಲ್ಡ್ರನ್ ಕನೆಕ್ಟ್ ಆಗಿದೆ, ವಿಮೆನ್ ಒಳಗಡೆ ಮೆನ್ ಇರೋದ್ರಿಂದ ದೇರ್ ಇಸ್ ಎ ಪಾಸಿಬಿಲಿಟಿ, ಬಟ್ ಡೆಫಿನೆಟ್ಲಿ ಆಗಿದೆ ಅಂತ. ಇದರ ಸ್ಟೇಟ್ಮೆಂಟ್ ಅರ್ಥ ಏನು ಅಂದರೆ, ಸಮ್ ಮೆನ್ ಆರ್ ಚಿಲ್ಡ್ರನ್ ಅಂದರೆ ಡೆಫಿನೆಟ್ಲಿ ಸ್ವಲ್ಪ ಜನ ಮೆನ್ನು ಚಿಲ್ಡ್ರನ್ ಆಗಿದ್ದಾರೆ ಅಂತ. ಡೆಫಿನೆಟ್ಲಿ ಆಗಿದ್ದಾರೆ ಅನ್ನೋದಕ್ಕೆ ನನಗೆ ಪ್ರೂಫ್ ಇಲ್ಲ, ಅದಕ್ಕೆ ಒಪ್ಕೋಬಾರ್ದು. ಕ್ಲಿಯರ್? ಸೊ ಸೆಕೆಂಡ್ ಒನ್ ನೋಡಿ, ಆಲ್ ಮೆನ್ ಆರ್ ಚಿಲ್ಡ್ರನ್. ಆಲ್ ಮೆನ್ ಆರ್ ಚಿಲ್ಡ್ರನ್ ಅನ್ನೋದಕ್ಕೂ ನಮಗೆ ಪ್ರೂಫ್ ಇಲ್ಲ. ಸಮ್ ಮೆನ್ ಆರ್ ಚಿಲ್ಡ್ರನ್ ಅನ್ನೋದಕ್ಕೂ ಪ್ರೂಫ್ ಇಲ್ಲ, ಆಲ್ ಮೆನ್ ಆರ್ ಚಿಲ್ಡ್ರನ್ ಅನ್ನೋದಕ್ಕೂ ಪ್ರೂಫ್ ಇಲ್ಲ. ಇವಾಗ ನಾವು ಯಾವ್ದು ಹಾಕ್ಬೇಕಾಗುತ್ತೆ ಅಂದರೆ, ಸೊ ನೀದರ್ ಕನ್ಕ್ಲೂಷನ್ ಒನ್ ನಾರ್ ನನ್ ಆಫ್ ದ ಕನ್ಕ್ಲೂಷನ್ ದೆಮ್ ಫಾಲೋ ಅಂತ ಹಾಕ್ಬೇಕು. ನೀದರ್ ಒನ್ ಆಫ್ ದೆಮ್ ಫಾಲೋ ಅಂತ ಹಾಕ್ಬೇಕಾಗುತ್ತೆ. ಕ್ಲಿಯರ್? ಸೊ ಇಲ್ಲಿ ನಿಮ್ಗೊಂದು ಕನ್ಫ್ಯೂಷನ್ ಬರ್ಬೋದು, ಐದರ್ 1 or 2 ಹಾಕ್ಬೋದಾ ಅಂತ. ಐದರ್ 1 or 2 ಯಾವುದೇ ಕಾರಣಕ್ಕೂ ಆಗಲ್ಲ. ವೇರಿಯಬಲ್ ಸೇಮ್ ಇದೆ, ಮೆನ್ನು ಚಿಲ್ಡ್ರನ್ ಎರಡೂ ರಿಜೆಕ್ಟ್ ಆಗಿದೆ. ನೋಡಿ, ಸಮ್ ಅನ್ನೋದು ಪಾಸಿಟಿವ್, ಆಲ್ ಅನ್ನೋದು ಪಾಸಿಟಿವ್. ಎರಡೂ ಪಾಸಿಟಿವ್ ಬಂದಾಗ ಡೆಫಿನೆಟ್ಲಿ ಆಗಲ್ಲ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬಂದರೆ ಐದರ್ 1 or 2 ಆಗೋ ಸಾಧ್ಯತೆ ಇರುತ್ತೆ. I'll move to next question. Here ನೋಡಿ, some men are women. ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. Some men are women. Some men are women. No women is child. ಸೊ ವೆನ್ ಡಯಾಗ್ರಾಮ್ನ ಬರ್ಕೊಂಡಾದ್ಮೇಲೆ ಕನ್ಕ್ಲೂಷನ್ಸ್ನ ಚೆಕ್ ಮಾಡೋಣ. ಸಮ್ ಮೆನ್ ಆರ್ ಚಿಲ್ಡ್ರನ್ ಆಗಿದ್ದಾರೆ ಅನ್ನೋದಕ್ಕೆ ನಮ್ಗೆ ಯಾವುದೇ ರೀತಿ ಪ್ರೂಫ್ ಇಲ್ಲ. ಆಗಿದ್ರೂ ಆಗಿರ್ಬೋದು, ಆಗಿಲ್ಲದೆ ಇದ್ರೂ ಇರ್ಬೋದು. ಸ್ಟೇಟ್ಮೆಂಟಲ್ಲಿ ವಿಮೆನ್ಗೂ ಚೈಲ್ಡ್ಗೂ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ದಾರೆ, ಬಟ್ ಮೆನ್ಗೂ ಚಿಲ್ಡ್ರನ್ಗೂ ಕನೆಕ್ಷನ್ ಇದೆ ಅಂತಲೂ ಹೇಳಿಲ್ಲ, ಇಲ್ಲ ಅಂತಲೂ ಹೇಳಿಲ್ಲ. ಆ ಮೈಂಡ್ ಸೆಟ್ಟಿಂದ ನಾವು ಕನ್ಕ್ಲೂಷನ್ ನೋಡಬೇಕಾಗತ್ತೆ. ಸಮ್ ಮೆನ್ ಆರ್ ಚಿಲ್ಡ್ರನ್ ಅಂತ ಹೇಳ್ತಿರೋದ್ರಿಂದ ಡೆಫಿನೆಟ್ಲಿ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ನೋ ಮ್ಯಾನ್ ಇಸ್ ಚೈಲ್ಡ್ ಅಂತ ಹೇಳ್ತಿದ್ದಾರೆ, ಇದನ್ನು ನಾವು ಡೆಫಿನೆಟ್ಲಿ ಒಪ್ಕೊಳ್ಳೋಕ್ಕಾಗಲ್ಲ. ಸಮ್ ಮೆನ್ ಆರ್ ಚಿಲ್ಡ್ರನ್ ಅಂದ್ರೂ ಡೆಫಿನೆಟ್ಲಿ ಒಪ್ಕೊಳ್ಳೋಕ್ಕಾಗಲ್ಲ. ನೋ ಮೆನ್ ಆರ್ ಚೈಲ್ಡ್ ಅಂತ ಹೇಳಿದ್ರು ಒಪ್ಕೊಳ್ಳೋಕ್ಕಾಗಲ್ಲ. ಬಟ್ ಇವೆರಡನ್ನ ಸೇರಿಸಿ ಒಪ್ಕೋಬೋದು. ಇವೆರಡು ರಿಜೆಕ್ಟ್ ಆಗಿದೆ. ವೇರಿಯಬಲ್ ಸೇಮ್ ಇದೆ ನೋಡಿ, ಮೆನ್ನು ಚಿಲ್ಡ್ರನ್ನು, ಮ್ಯಾನು ಚೈಲ್ಡು. ವೇರಿಯಬಲ್ ಸೇಮ್ ಇದೆ, ಒಂದು ಕಡೆ ಪಾಸಿಟಿವ್ ಹೇಳ್ತಿದ್ದಾರೆ, ಒಂದು ಕಡೆ ನೆಗೆಟಿವ್ ಹೇಳ್ತಿದ್ದಾರೆ. ಇಂಥ ಕಂಡೀಷನಲ್ಲಿ ಒಂದು ಕಡೆ ಸಮ್ಮು ಒಂದು ಕಡೆ ನೋ ಹೇಳಿರ್ಬೇಕಾದ್ರೆ ಐದರ್ 1 or 2 ಹಾಕಬೇಕಾಗುತ್ತೆ. ನೋಡಿ ಆಪ್ಷನ್ ಯಾವುದಿದೆ, ಇಫ್ ಬೋತ್ 1 and 2 ಫಾಲೋ, ನೀದರ್ 1 of 2, ಓನ್ಲಿ 1 ಕನ್ಕ್ಲೂಷನ್ ಫಾಲೋ. ಇದನ್ನು ನೀವು ಚೇಂಜ್ ಮಾಡಬೇಕಾಗತ್ತೆ. ಆಪ್ಷನ್ ಇಲ್ಲಿ ರಾಂಗ್ ಇದೆ. ಐದರ್ 1 ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಐದರ್ 1 or 2 ಫಾಲೋ ಅಂತ ಹಾಕಬೇಕಾಗತ್ತೆ. I'll move to next question. Some cars are bicycles. ಈ ರೀತಿ ಬರ್ಕೊಳ್ಳೋಣ. Some cars are bicycle. All bicycles are buses. ಬರ್ಕೋಬಹುದು. Some buses are lorries. ಈಗ ಕನ್ಕ್ಲೂಷನ್ ನೋಡಿ, ಸಮ್ ಬಸ್ಸಸ್ ಆರ್ ಕಾರ್ಸ್ ಅನ್ನೋದಕ್ಕೆ ಪ್ರೂಫ್ ಇದೆ. ಈ ಬಸ್ಗಳೆಲ್ಲ ಏನಾಗಿದೆ, ಕಾರ್ಸ್ ಆಗಿದೆ, ದಟ್ ಇಸ್ ಟ್ರೂ. ಸಮ್ ಕಾರ್ಸ್ ಆರ್ ಲಾರೀಸ್. ಸಮ್ ಕಾರ್ಸ್ಗೂ ಲಾರೀಸ್ಗೂ ಡೆಫಿನೆಟ್ಲಿ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಆಗಿರ್ಬೋದು ಪಾಸಿಬಲಿ, ಬಟ್ ಡೆಫಿನೆಟ್ಲಿ ಆಗಿದೆ ಅನ್ನೋದ್ರೆ ಒಪ್ಕೋಬೋದು.
ಇಲ್ಲಿ ಕೊಟ್ಟಿರೋದೇನು ಅಂದರೆ ಸಮ್ ಕಾರ್ಸ್ ಆರ್ ಲಾರೀಸ್ ಅಂದರೆ ಡೆಫಿನೆಟ್ಲಿ ಸ್ವಲ್ಪ ಕಾರ್ಸು ಲಾರೀಸ್ ಆಗಿದೆ ಅಂತ. ಡೆಫಿನೆಟ್ಲಿ ಆಗಿದೆ ಅನ್ನೋದು ನನಗೆ ಪ್ರೂಫ್ ಇಲ್ಲ, ಸೊ ಹಾಗಾಗಿ ಒಪ್ಕೋತಿಲ್ಲ. ಸೊ ಇವಾಗ ನಾವು ಯಾವ್ದು ಹಾಕ್ಬೇಕಾಗತ್ತೆ, ಓನ್ಲಿ ಒನ್ ಫಾಲೋ ಹಾಕಬೇಕಾಗುತ್ತೆ. ಅಲ್ಲಿ ಮುಟ್ಟು ನೆಕ್ಸ್ಟ್ ಕ್ವಶನ್. ಸಮ್ ಲ್ಯಾಂಪ್ಸ್ ಆರ್ ಫ್ಲವರ್ಸ್, ಸ್ಟೇಟ್ಮೆಂಟ್ನ ಬರ್ಕೊಳ್ಳೋಣ. ಸಮ್ ಲ್ಯಾಂಪ್ಸ್ ಆರ್ ಫ್ಲವರ್ಸ್, some flowers are trees, some flowers are trees. Conclusions na check ಮಾಡಿ. all lamps are trees, all lamps are trees ಅಂತ ಹೇಳಲಿಕ್ಕಾಗಲ್ಲ. ಡೆಫಿನೆಟ್ಲಿ ವಿ ಕಾಂಟ್ ಸೇ. ಸೊ ದೇರ್ ಇಸ್ ಎ ಪಾಸಿಬಿಲಿಟಿ, ಬಟ್ ಡೆಫಿನೆಟ್ಲಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆಲ್ ಟ್ರೀಸ್ ಆರ್ ಫ್ಲವರ್ಸ್, ಆಲ್ ಟ್ರೀಸ್ ಆರ್ ಫ್ಲವರ್ಸ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಸೊ ಹಾಗಾಗಿ ನಾವು ಯಾವ್ದು ಹಾಕ್ಬೇಕಾಗತ್ತೆ, ನೀದರ್ ಒನ್ ನಾರ್ ಟು ಫಾಲೋ ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್. ಸಮ್ ಚೇರ್ಸ್ ಆರ್ ಗ್ಲಾಸಸ್, ಸಮ್ ಚೇರ್ ಆರ್ ಗ್ಲಾಸಸ್, ಆಲ್ ಟ್ರೀಸ್ ಆರ್ ಚೇರ್ಸ್ ಅಂತ ಇದೆ. ಸೊ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದೆ, ನಾವು ಬರ್ಕೋತೀವಿ ನೋಡಿ. ಸಮ್ ಚೇರ್ಸ್ ಆರ್ ಗ್ಲಾಸಸ್. ಸೊ ಸೆಕೆಂಡ್ ಒನ್ ಏನಿದೆ, ಆಲ್ ಟ್ರೀಸ್ ಆರ್ ಚೇರ್ಸ್ ಅಂದರೆ ಎಲ್ಲ ಟ್ರೀಗಳು ಚೇರ್ಸ್, ಇದ್ರ ಒಳಗಡೆನೆ ಬರ್ಕೋಬೇಕು. ಈಗ ಚೆಕ್ ಮಾಡಿ. ಸಮ್ ಟ್ರೀಸ್ ಆರ್ ಗ್ಲಾಸಸ್, ಸಮ್ ಟ್ರೀಸ್ಗೂ ಗ್ಲಾಸ್ಗೂ ಯಾವುದೇ ರೀತಿ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ದೇರ್ ಈಸ್ ಎ ಪಾಸಿಬಿಲಿಟಿ. ಸಮ್ ಟ್ರೀಸ್ ಆರ್ ಗ್ಲಾಸ್ ಈಸ್ ಎ ಪಾಸಿಬಿಲಿಟಿ ಅಂದರೆ ಒಪ್ಕೊಳ್ಳಿ, ಡೆಫಿನೆಟ್ಲಿ ಇದೆಯಾ ಅಂದರೆ ಒಪ್ಕೋಬಾರ್ದು. ನೆಕ್ಸ್ಟ್ ಒನ್ ಈಸ್ ಸಮ್ ಗ್ಲಾಸಸ್ ಆರ್ ಟ್ರೀಸ್, ಸಮ್ ಗ್ಲಾಸಸ್ ಆರ್ ಟ್ರೀಸ್ ಅಂತ ಹೇಳಿದ್ರು ಅಷ್ಟೇ. ಸೊ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ ನೋಡಿ. ಸಮ್ ಟ್ರೀಸು ಗ್ಲಾಸ್ ಆಗಿದೆ ಅಂದ್ರೂ ಗೊತ್ತಿಲ್ಲ, ಸಮ್ ಗ್ಲಾಸಸ್ ಆರ್ ಟ್ರೀಸ್ ಅಂದ್ರೂ ಗೊತ್ತಿಲ್ಲ. ಸೊ ನೀವೀಗ ಐದರ್ ಒನ್ ಆರ್ ಟು ಆಗಿರ್ಬೋದು ಅಂತ ಯೋಚನೆ ಮಾಡೋದಕ್ಕೆ ಹೋದರೆ, ಸೊ ಎರಡೂ ರಿಜೆಕ್ಟ್ ಆಗಿದೆ. ಟ್ರೀಸ್ ಇದೆ, ಗ್ಲಾಸಸ್ ಇದೆ, ಗ್ಲಾಸಸ್ ಇದೆ, ಟ್ರೀಸ್ ಇದೆ. ಬಟ್ ಒಂದು ಕಡೆ ಪಾಸಿಟಿವ್ ಹೇಳಿದ್ದಾನೆ, ಇಲ್ಲೂ ಪಾಸಿಟಿವ್ ಹೇಳಿದ್ದಾನೆ. ಎರಡೂ ಪಾಸಿಟಿವ್ ಇದ್ದಾಗ ಬರಲ್ಲ. ಒಂದು ಕಡೆ ಏನಾದರೂ ನೆಗೆಟಿವ್ ಹೇಳಿದಿದ್ರೆ ಐದರ್ ಒನ್ ಆರ್ ಟು ಆಗೋ ಸಾಧ್ಯತೆ ಇರ್ತಿತ್ತು. ಸೊ ಇವಾಗ ನೀವು ನೀದರ್ ಒನ್ ಆರ್ ಟೂನೇ ಹಾಕಬೇಕಾಗುತ್ತೆ. ಅಲ್ಲಿ ಮುಟ್ಟು ನೆಕ್ಸ್ಟ್ ಕ್ವಶನ್. ಆಲ್ ಬುಕ್ಸ್ ಆರ್ ಕೇಕ್ಸ್ ಅಂತ ಇದೆ. all books are cakes, all cakes are apples, all cakes are apple. ಈ ರೀತಿ ವೆನ್ ಡಯಾಗ್ರಾಮ್ನ ಬರ್ಕೋಬೋದು. ಈಗ ಕನ್ಕ್ಲೂಷನ್ಸ್ನ ಚೆಕ್ ಮಾಡೋಣ. ಸಮ್ ಕೇಕ್ಸ್ ಆರ್ ಬುಕ್ಸ್ ನೋಡಿ, ಡೌನ್ವರ್ಡ್ ಬಂದರೆ ಸಮ್ ವರ್ಕ್ ಆಗುತ್ತೆ. ಸಮ್ ಕೇಕ್ಸ್ ಆರ್ ಬುಕ್ಸ್, ಡೆಫಿನೆಟ್ಲಿ ಟ್ರೂ. ನೋ ಕೇಕ್ ಈಸ್ ಬುಕ್, ನೋ ಕೇಕ್ ಈಸ್ ಬುಕ್ ಅಂತ ಹೇಳೋಕ್ಕಾಗಲ್ಲ. ಒಂದ್ರ ಒಳಗಡೆನೆ ಓವರ್ಲ್ಯಾಪ್ ಆಗಿರೋದ್ರಿಂದ ನೋ ಅನ್ನೋದೇ ಪ್ರಶ್ನೆನೇ ಬರಲ್ಲ. ನೋ ಕೇಕ್ ಈಸ್ ಬುಕ್ ಅಂತ ಹೇಳೋಕ್ಕಾಗಲ್ಲ. ಸಮ್ ಪಾರ್ಟ್ ಆಫ್ ಕೇಕ್ ಆಲ್ಸೋ ಬುಕ್ ಆಗಿದೆ, ಸೊ ಹಂಗಾಗಿ ಹೇಳಕ್ಕೆ ಬರಲ್ಲ. ಸಮ್ ಆ್ಯಪಲ್ಸ್ ಆರ್ ಬುಕ್, ಸೊ ಇದು ಡೌನ್ವರ್ಡ್ ಬಂದಿದೆ ನೋಡಿ. ಸಮ್ ಆ್ಯಪಲ್ಸ್ ಆರ್ ಬುಕ್, ಇದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಆಲ್ ಆ್ಯಪಲ್ಸ್ ಆರ್ ಬುಕ್, ಆಲ್ ಆ್ಯಪಲ್ಸ್ ಆರ್ ಬುಕ್ ಅನ್ನೋದು ರಾಂಗ್ ಆಗುತ್ತೆ. ಯಾಕಂದರೆ ಡೌನ್ವರ್ಡ್ ಬಂದರೆ ಸಮ್ ಅಷ್ಟೇ ವರ್ಕ್ ಆಗುತ್ತೆ. ಹಿಯರ್ ನೋಡಿ 1 and 3 ಅಷ್ಟೇ ಫಾಲೋ ಆಗ್ತಾ ಇದೆ. ಆ ಆಪ್ಷನ್ನ ಹುಡುಕ್ಬೇಕಾಗುತ್ತೆ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓನ್ಲಿ ಕನ್ಕ್ಲೂಷನ್ 1 and 3 ಫಾಲೋಸ್. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ನೋ ರೆಪ್ಟೈಲ್ ಕ್ಯಾನ್ ಫ್ಲೈ ಅಂತ ಇದೆ. ಸ್ವಲ್ಪ ನೋ ಆಲ್ ಅಂತಾನೆ ಕೊಟ್ಟಿದ್ದಾರೆ. ಇದು ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿದ್ದಾರೆ, ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋ ರೆಪ್ಟೈಲ್ಸ್ ಅಂದರೆ ಈ ರೆಪ್ಟೈಲ್ಸ್ ಯಾವುದು ಕೂಡ, ರೆಪ್ಟೈಲ್ಸ್ ಯಾವುದು ಫ್ಲೈ ಮಾಡಲ್ಲ ಅಂತ ಅರ್ಥ. ಇದಕ್ಕೂ ಕನೆಕ್ಷನ್ನೇ ಇಲ್ಲ ಅಂತ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಆಲ್ ಬರ್ಡ್ಸ್ ಕ್ಯಾನ್ ಫ್ಲೈ ಅಂದರೆ ಬರ್ಡ್ಸ್ ಎಲ್ಲವುದು ಫ್ಲೈ ಮಾಡುತ್ತೆ ಅಂದರೆ ಫ್ಲೈ ಒಳಗಡೆನೆ ನಾವು ಬರಿಬೇಕಾಗುತ್ತೆ. ಆಲ್ ಬರ್ಡ್ಸ್ ಕ್ಯಾನ್ ಫ್ಲೈ, ನಾನೇನಾದರೂ ಇದನ್ನು ಪಾರ್ಷಿಯಲಿ ಬರೆದ್ರೆ ಸಮ್ ಬರ್ಡ್ಸ್ ಕ್ಯಾನ್ ಫ್ಲೈ ಆಗೋಗುತ್ತೆ. ಎಲ್ಲ ಬರ್ಡ್ಸು ಫ್ಲೈ ಮಾಡ್ತಿದೆ ಅಂದರೆ ಫ್ಲೈ ಒಳಗಡೆನೆ ಬರಿಬೇಕಾಗುತ್ತೆ. ದಿಸ್ ಇಸ್ ಕರೆಕ್ಟ್ ವೆನ್ ಡಯಾಗ್ರಾಮ್. ಈಗ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಮಸ್ಟ್ ಬಿ ಟ್ರೂ, ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್ ನೋಡಿ, ನೋ ಬರ್ಡ್ಸ್ ಆರ್ ರೆಪ್ಟೈಲ್ಸ್, ನೋ ಬರ್ಡ್ಸ್ ಆರ್ ರೆಪ್ಟೈಲ್ಸ್. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಫ್ಲೈಗೂ ಬರ್ಡ್ಸ್ಗೂ ರೆಪ್ಟೈಲ್ಸ್ಗೂ ಕನೆಕ್ಷನ್ನೇ ಇಲ್ಲ. ಬರ್ಡ್ಸ್ ಎಲ್ಲ ಫ್ಲೈ ಆಗಿದೆ. ಸೊ ಈ ಬರ್ಡ್ಸ್ಗೂ ರೆಪ್ಟೈಲ್ಗೂ ಕನೆಕ್ಷನ್ನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಎಸ್ ಆಫ್ ಕೋರ್ಸ್. ಯಾಕಂದರೆ ಫ್ಲೈಗೂ ರೆಪ್ಟೈಲ್ಸ್ಗೂ ಕನೆಕ್ಷನ್ನೇ ಇಲ್ಲ. ಸೊ ಫ್ಲೈ ಒಳಗಡೆ ಇರೋ ಬರ್ಡ್ಸ್ಗೂ ರೆಪ್ಟೈಲ್ಗೂ ಕನೆಕ್ಷನ್ನೇ ಇಲ್ಲ ಅಂತ ನಾನು ಡೆಫಿನೆಟ್ಲಿ ಹೇಳ್ಬೋದು. ದಟ್ ಈಸ್ ರೈಟ್. ಸೆಕೆಂಡ್ ಒನ್ ನೋಡಿ, ಆಲ್ ರೆಪ್ಟೈಲ್ಸ್ ಕ್ಯಾನ್ ಫ್ಲೈ, ಆಲ್ ರೆಪ್ಟೈಲ್ಸ್ ಕ್ಯಾನ್ ಫ್ಲೈ ಅಂತ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ರಾಂಗ್. ರೆಪ್ಟೈಲ್ಸ್ ಯಾವುದು ಕೂಡ ಫ್ಲೈ ಮಾಡೋದೇ ಇಲ್ಲ ಅಂತ ಸ್ಟೇಟ್ಮೆಂಟಲ್ಲೇ ಹೇಳಿದ್ದಾರೆ. ಆಲ್ ಫ್ಲೈಯಿಂಗ್ ಕ್ರಿಯೇಚರ್ಸ್ ಆರ್ ಬರ್ಡ್ಸ್, ಆಲ್ ಫ್ಲೈಯಿಂಗ್ ಕ್ರಿಯೇಚರ್ಸ್ ಆರ್ ಬರ್ಡ್ಸ್ ಅಂತ ಹೇಳೋಕ್ಕಾಗಲ್ಲ. ಸಮ್ ಫ್ಲೈಸ್ ಆರ್ ಬರ್ಡ್ಸ್ ಅಂತ ಹೇಳ್ಬೋದು.
ಯಾಕಂದರೆ ಡೌನ್ವರ್ಡ್ ಬಂದರೆ ಸಮ್ ವರ್ಕ್ ಆಗುತ್ತೆ. ಆಲ್ ಅಂತ ಹೇಳಿದಾಗ ಒಪ್ಕೊಳ್ಳೋಕ್ಕಾಗಲ್ಲ, ದಟ್ ಈಸ್ ರಾಂಗ್. ಸಮ್ ಬರ್ಡ್ಸ್ ಆರ್ ರೆಪ್ಟೈಲ್ಸ್. ಸಮ್ ಬರ್ಡ್ಸ್ ಆರ್ ರೆಪ್ಟೈಲ್ಸ್ ಅಂತ ಹೇಳ್ತಾರೆ, ಡೆಫಿನೆಟ್ಲಿ ಯಾವುದೇ ಬರ್ಡ್ಸು ರೆಪ್ಟೈಲ್ ಅಲ್ಲ ಅಂದಾಗ ಸಮ್ ಅನ್ನೋ ಕ್ವಶನ್ನೇ ಬರಲ್ಲ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಸೊ ಓನ್ಲಿ ಮೊದಲನೇದು ಮಾತ್ರನೇ ರೈಟ್ ಆಗುತ್ತೆ. ಸೊ ಇದಿಷ್ಟು ಕ್ವಶನ್ಸು ಸಿಲಾಜಿಸಮ್ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಕಾನ್ಸೆಪ್ಟ್ ಜೊತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.